It actually, all of this, that the war situation that arose, it was very unexpected, but it was very scary, of course. But the thing is, my university, my hostel was on the western side, and luckily it was not affected as much as it was affected towards the eastern side. So with great help by the Indian government, we managed to come here safely, properly, with all the comfort that they had provided. So it was a big journey, it's a long journey, I feel, and yeah, I'm very glad that we were helped and we came here. Thank you so much. Thank you very much. Thank you very much. Your heart comes down to you. My mom. Very nice. Thank you. That's my dad. She's very scared. Excellent evacuation process. All went very smoothly. Amazing. Very nice. Thank you so much, sir. Thank you, Modi ji. Thank you, Modi ji. Thank you, Modi ji ki jai. Really. It was a very difficult time. Yes, sir. For you and for us also. ಯಾಕಂದ್ರೆ ಎಂಟೈರ್ ಏರ್ ಸ್ಪೇಸ್ ವಾಸ್ ಕ್ಲೋಸ್. ಭಾರತ ಸರ್ಕಾರ ಮೋದಿ ಅವರು ನೇತೃತ್ವದಲ್ಲಿ ಮಾಡಿದೆ, ಇಲ್ಲಿ ಶುಕ್ರವಾರ ಮಾಡಿದ್ದಾರೆ. Excellent evacuation process. Very good. We have picked them up from Delhi, sir. Delhi and right. ನಾನು ನಿಮಗೆ ಹೇಳೋದಕ್ಕೆ ಫೋನ್ ಮಾಡಿದ್ದೆ. Thank you. Good luck. Thank you, sir. Oh my God, like we are here finally. Like there are so many there. We want them to come back. Yeah. Balaji, Shreyas sir, but अभी भी यूक्रेन में Shreyas sir. वो तो तब भी बॉर्डर पे अटके आंटी है, ठंडा में और बस नहीं आए हैं, अटक चुके हैं। वो लोग रोमानिया का बॉर्डर बंद करके रखे, इतने लोग हैं वहाँ पे। आप भी 12 घंटे से बॉर्डर इतना ज़्यादा बुरा हाल है। लाइक द मेन जो लड़के वहाँ के दे कांट लीव द कंट्री, राइट। सो 16 से लेके 80 इयर्स के सारे मेन, विमेन, बच्चे सब छोड़ दे रहे हैं, एंड उनको ये नहीं पता कि वो वापस आने वाले हैं। ನಮ್ಮ ಮಕ್ಕಳು ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮಕ್ಕಳು ನಮ್ಮ ಮನೆಗೆ ಬಂದಿರೋದಕ್ಕೋಸ್ಕರ ಭಾಳ ಖುಷಿಯಾಗಿದೆ. ಅವರು ಆತಂಕದಲ್ಲಿ ಯುದ್ಧದ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಭಾಳ ಕಳೆದ ಒಂದು 10 ದಿನದ ಭಾಳ ಮಾನಸಿಕವಾಗಿ ಕುಂದಿದ್ದಾರೆ. ಪ್ರತಿ ಏರಿಯಾದಲ್ಲೂ ಬಾಂಬ್ ದಾಳಿ ಆಗ್ತಾಯಿದ್ದಾರೆ. ಅವರ ಹಲವಾರು ಸ್ನೇಹಿತರು ಇನ್ನೂ ಬಂಕರಲ್ಲಿ ಉಳಿದಿದ್ದಾರೆ. ಸೊ ಅವ್ರಿಗೆಲ್ಲ ಊಟ ವಸತಿ ಏನು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಕೂಡ ಕಂಪ್ಲೇಂಟ್ಸ್ ಇದೆ. ಸೊ ಭಾರತ ಸರ್ಕಾರ, ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ಸಲ್ಯೂಟ್ ಮಾಡ್ತೀನಿ. ಅದೇ ರೀತಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಚೇರ್ಮನ್ ಆದಂಥ ಅಮಿತ್ ಶಾಜಿ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ನಮ್ಮ ಕನ್ನಡಿಗರು ನಮ್ಮ ರಾಜ್ಯಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿ ನಾನು ಕೂಡ ಡೆಲ್ಲಿಯಲ್ಲಿ ಬರ್ತಾ ಇದ್ದಾರೆ. ಈಗ ಸುಮಾರು 18 ಜನ ಬಂದಿದ್ದಾರೆ. ಈಗ ಅವರಿಗೆಲ್ಲ ಕರ್ನಾಟಕ ಭವನದಲ್ಲಿ ವಸತಿ ಮಾಡಿದ್ದೀವಿ. ಅವ್ರಿಗೆ ಪೂರ್ತಿ ಫ್ಲೈಟ್ ಟಿಕೆಟನ್ನು ನಾವು ಕರ್ನಾಟಕ ಸರ್ಕಾರದಿಂದ ಡೆಲ್ಲಿಯಿಂದ ಯಾರು ಬರ್ತಾ ಇದ್ದಾರೆ, ಲಾಂಗ್ ಡಿಸ್ಟೆನ್ಸ್ ಇದೆ, ಫೇರು ಕೂಡ ಜಾಸ್ತಿ ಇದೆ. ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಡಿಸಾಸ್ಟರ್ ಮ್ಯಾನೇಜರ್ ಅಡಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಟಿಕೆಟನ್ನು ನಾವೇ ಬುಕ್ ಮಾಡಿ ಅವ್ರಿಗೆ ಬೆಂಗಳೂರಿಗೆ ಬರುವಂಥದ್ದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಟ್ಟು ಕರ್ನಾಟಕದಲ್ಲಿ 386 ಜನ ಇದೆ. ಕರ್ನಾಟಕದವ್ರು 386 ಜನ ಇದ್ದಾರೆ. ಅದರಲ್ಲಿ ಬೆಂಗಳೂರು ಅರ್ಬನ್ನವರೇ 118 ಜನ ಇದ್ದಾರೆ. ಮೈಸೂರು 26 ಇದ್ದಾರೆ. ಬಾಗಲಕೋಟೆ 19, ತುಮಕೂರು 15, ಬೆಂಗಳೂರು ರೂರಲ್ 15, ರಾಯಚೂರು 15, ಈ ಥರ ಒಟ್ಟು 347 ಅಪ್ಡೇಟ್ ಆಗಿದೆ ಸರ್. 386 ಸ್ಟೂಡೆಂಟ್ಸು ಇನ್ನೂ ನಮ್ಮ ಸ್ಟೂಡೆಂಟ್ಸ್ ಒಟ್ಟು ಇರೋದು. ಈಗ ಹಂತ ಹಂತವಾಗಿ ಅವ್ರು ಬರ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಮತ್ತು ರಾಜ್ಯ ಸರ್ಕಾರ ಕೂಡ ನಿರಂತರವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಿಂದ ನಮ್ಮ ಮನೋಜ್ ಅವರನ್ನು ಅದಕ್ಕೆ ನ್ಯೂಡಲ್ ಆಫೀಸರ್ ಮಾಡಿದ್ದೀವಿ. ಕರ್ನಾಟಕದ ಯಾವುದೇ ಪೇರೆಂಟ್ಸ್ ಇರ್ಬೋದು, ಯುಕ್ರೇನಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ಕೂಡಲೇ ನಮ್ಮ ಕಂದಾಯ ಇಲಾಖೆಯ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಂದ ಮನೋಜ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರು ಕೂಡ ಮಾಧ್ಯಮದಲ್ಲಿ ನಾವು ಕೊಟ್ಟಿದ್ದೀವಿ. ಕರ್ನಾಟಕ ಸರ್ಕಾರ, ನಾನು ನಿನ್ನೆ ರಾತ್ರಿ ಕೂಡ ಮುಖ್ಯಮಂತ್ರಿಯವರಾದಂಥ ಬೊಮ್ಮಾಯಿ ಅವ್ರ ಜೊತೆ ಮಾತಾಡಿ ಅವರೆಲ್ಲರಿಗೂ ಕೂಡ ಫ್ರೀಯಾಗಿ ನಮ್ಮ ಕರ್ನಾಟಕಕ್ಕೆ ವಾಪಸ್ ಬರುವಂಥದ್ದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ನಾನು